ನನ್ನ ಮಗ ನನ್ನ ಮಗಳು ಎಂಜಿನಿಯರಿಂಗ್ ಓದ್ತಿದ್ದಾರೆ, ಮೆಡಿಕಲ್ ಓದ್ತಾ ಇದ್ದಾರೆ, ಕಾಲೇಜ್ ಫೀಸ್ ಕಟ್ಟಬೇಕು, ಒಂದು 6 ತಿಂಗಳಲ್ಲಿ ಬಡ್ಡಿ ಸೇರಿಸಿ ವಾಪಸ್ ಕೊಡ್ತೀನಿ, ಒಂದಷ್ಟು ಅಮೌಂಟ್ ಇದ್ದರೆ ಸಿಗುತ್ತಾ? ಮದುವೆ ಮಾಡೋಕ್ಕೆ ಹೆಣ್ಣು ಹುಡುಕ್ತಾ ಇದ್ದೀವಿ, ನಿಮ್ಮ ಕಡೆ ಯಾವುದಾದ್ರೂ ಹುಡುಗಿ ಇದ್ದರೆ ಹೇಳಿ, ಅಥವಾ ನಮ್ಮ ಮಗಳಿಗೆ ಒಬ್ಬ ಒಳ್ಳೆ ಹುಡುಗ ಇದ್ದರೆ ತೋರಿಸಿ. ಚಿಕ್ಕ ವಯಸ್ಸಲ್ಲಿ ಸೈಕಲ್ ಕೊಡಿಸ್ಬೇಕು, ಹಬ್ಬಕ್ಕೆ ಹೊಸ ಬಟ್ಟೆ ಕೊಡಿಸ್ಬೇಕು, ಜಾತ್ರೆ ಸಿನಿಮಾ ಟೂರಿಗೆ ಕರ್ಕೊಂಡು ಹೋಗಬೇಕು, ಕಾಲೇಜಿಗೆ ಓಡಾಡೋಕೆ ಗಾಡಿ, ಮದುವೆಗೆ ಚಿನ್ನ ಮಾಡಿಸ್ಬೇಕು, ಜೀವನ ಪೂರ್ತಿ ಇವಕ್ಕೆಲ್ಲ ಹಣ ಹೊಂದಿಸ್ತಾನೇ ಜೀವನ ಸವಿಸ್ಬೇಕು. ಸ್ನೇಹಿತರೆ, ನಮ್ಮ ದೇಶದ ಹೆಚ್ಚಿನ ಕುಟುಂಬಗಳ ಯಜಮಾನರ ಕಥೆ ಇದು. ಹೆಸರಿಗೆ ಮನೆ ಯಜಮಾನರು, ಆದರೆ ಜೀವನ ಪೂರ್ತಿ ಕುಟುಂಬಕ್ಕಾಗಿ ಆಳಿನಂತೆ ದುಡಿಯುವ ಅಪ್ಪನ ಕಥೆ ಇದು. ಸ್ನೇಹಿತರೆ, ಪ್ರತಿ ವರ್ಷ ಜೂನ್ 16 ಫಾದರ್ಸ್ ಡೇ. ಎಲ್ಲರೂ ಅಪ್ಪ ಐ ಲವ್ ಯು ಅಪ್ಪ ಅಂತ ಸ್ಟೇಟಸ್ ಹಾಕಿ ನೆನಪು ಮಾಡಿಕೊಳ್ತಾರೆ. ಆದರೆ ಅವತ್ತೊಂದೇ ದಿನ ಈ ರೀತಿ ಸ್ಟೇಟಸ್ ಹಾಕಿಬಿಟ್ರೆ ಸಾಕ? ನಿಮ್ಮ ಕುಟುಂಬಗಳಲ್ಲಿ, ಮುಖ್ಯವಾಗಿ ಮಿಡಲ್ ಕ್ಲಾಸ್ ಕುಟುಂಬಗಳಲ್ಲಿ ತಂದೆಯರ ರೋಲ್ ಎಷ್ಟಿರುತ್ತೆ? ಅಪ್ಪ ಅಥವಾ ಫಾದರ್ ಅಥವಾ ತಂದೆ ಕುಟುಂಬಕ್ಕೆ ಹೇಗೆ ತಮ್ಮ ಜೀವನವನ್ನೇ ಸವೆಸಿ ಧಾರೆ ಎರಿತಾರೆ ಅನ್ನೋದನ್ನು ತಿಳ್ಕೊಂಡು ವರ್ಷ ಪೂರ್ತಿ ಅವರಿಗೆ ಸಿಗಬೇಕಾದ ಗೌರವ ಕೊಡಬೇಕು, ಪ್ರೀತಿಯನ್ನು ಕೊಡಬೇಕು. ಅದಕ್ಕೆ ಈ ವರದಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸಂಸಾರ ನೌಕೆ ಎಳೆಯುವ ಅಪ್ಪ. ಸ್ನೇಹಿತರೆ, ಮಕ್ಕಳಿಗೆ ತಂದೆ ಜನ್ಮದಾತ ಮಾತ್ರ ಅಲ್ಲ, ಇಡೀ ಕುಟುಂಬಕ್ಕೆ ತಂದೆನೇ ಬ್ಯಾಂಕ್, ತಂದೆನೇ ATM ಕಾರ್ಡ್, ತಂದೆನೇ ಗೈಡ್, ತಂದೆನೇ ಮೆಂಟರ್, ಮಾರಲ್ ಸಪೋರ್ಟ್, ಎಮೋಷನಲ್ ಸಪೋರ್ಟ್ ಎಲ್ಲವೂ. ನೀವು ಐಫೋನ್, ಐಪ್ಯಾಡ್, ಐಪೇಡ್ ಇದೆಲ್ಲ ಮೀಮ್ಸ್ ನೋಡಿರ್ತೀರಾ. ಎಷ್ಟೇ ಕಷ್ಟ ಇದ್ರೂ ಕೂಡ ಮಕ್ಕಳಿಗೆ ಬೇಕಾದ ವಸ್ತುಗಳನ್ನ ತಂದು ಕೊಡೋದು ಅಪ್ಪ. ಮಗು ಹುಟ್ಟಿದಾಗಿನಿಂದಲೇ ಅಪ್ಪನ ಜವಾಬ್ದಾರಿಗಳು ಶುರುವಾಗ್ತವೆ. ಮಗು ಹುಟ್ಟಿದ ಖುಷಿಯೊಂದಿಗೆ ಜೀವನದ ಬಗ್ಗೆ ಕನಸುಗಳನ್ನ ತಂದೆ ಕಟ್ಕೊಳ್ತಾ ಹೋಗ್ತಾರೆ. ಮಕ್ಕಳು ತಮ್ಮ ಕನಸಿನ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ರೆ ಅದಕ್ಕೆ ಶಕ್ತಿಯನ್ನ ತುಂಬುತ್ತಾ ಹೋಗೋದು ಅಪ್ಪ. ಮಿಡಲ್ ಕ್ಲಾಸ್ ಮನೆಗಳಲ್ಲಿ, ಅಂದ್ರೆ ಕುಟುಂಬದ ಆದಾಯ ವರ್ಷಕ್ಕೆ 3 ಲಕ್ಷ 4 ಲಕ್ಷ, ಮ್ಯಾಕ್ಸಿಮಮ್ 10 ಲಕ್ಷದವರೆಗೆ ಆದಾಯ ಇರೋ ಫ್ಯಾಮಿಲೀಸ್ ಅಲ್ಲಿ ಆದಾಯದಷ್ಟೇ ಖರ್ಚುಗಳು ಕೂಡ ಇರುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ ಜನ ಎಂಜಿನಿಯರ್ಸ್, ಬ್ಯಾಂಕರ್ಸ್, ಸಣ್ಣ ಬಿಸ್ನೆಸ್ ಮ್ಯಾನ್, ಸರ್ಕಾರಿ ನೌಕರಿಗಳಂತಹ ವೈಟ್ ಕಾಲರ್ ಜಾಬ್ಗಳಲ್ಲಿರ್ತಾರೆ. ಭಾರತದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆ ಮಿಡಲ್ ಕ್ಲಾಸ್ ಗುಂಪಿಗೆ ಸೇರುತ್ತೆ ಈ ಕ್ಷಣಕ್ಕೆ. ಈ ಜನರಿಗೆ ಸರಿಯಾದ ಹೆಲ್ತ್ ಕೇರ್ ಪಡ್ಕೊಳ್ಳೋದು, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸೋದು, ಅವರ ಜೀವನಕ್ಕೆ ದಾರಿ ಮಾಡ್ಕೊಡೋದು, ಕಾರ್ ತಗೊಳ್ಳೋದು, ಒಂದು ಮನೆ ಕಟ್ಕೊಳ್ಳೋದು ದೊಡ್ಡ ದೊಡ್ಡ ಕನಸಾಗಿರುತ್ತವೆ. ಜೀವನದಲ್ಲಿ ದೊಡ್ಡ ಗುರಿ, ದೊಡ್ಡ ಶ್ರೀಮಂತಿಕೆಯ ಕನಸು ಬಿಟ್ಬಿಡಿ, ಇದಿಷ್ಟು ಮಾಡ್ಕೊಳ್ಳೋದೇ ಜೀವನದ ಅಲ್ಟಿಮೇಟ್ ಗೋಲ್ಗಳಾಗಿರ್ತಾವ ಅವರಿಗೆ. ಹೆಚ್ಚಿನ ತಂದೆಯರು ಜೀವನ ಪೂರ್ತಿ ಇಷ್ಟನ್ನ ಫುಲ್ಫಿಲ್ ಮಾಡೋಕೆ ಕಷ್ಟಪಡ್ತಾರೆ. ಈ ಕನಸುಗಳ ಜೊತೆಗೆ ವಸ್ತುಗಳನ್ನ ಕೈಗೆಟಕದಂತೆ ದೂರನೇ ಇಡುವಷ್ಟು ಕಮ್ಮಿ ಆದಾಯ ಇರುತ್ತೆ. ಹಾಗಾಗಿ ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾದ್ರೆ ನೇರವಾಗಿ ಅಫೆಕ್ಟ್ ಆಗೋದು ಮಿಡಲ್ ಕ್ಲಾಸ್ ಜನರಿಗೆ. ತಂದೆ ಆದವರು ಇದೆಲ್ಲವನ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ತಾಯಂದಿರು ಕುಟುಂಬಕ್ಕೆ ಆರ್ಥಿಕವಾಗಿ ಕೊಡುಗೆ ಕೊಡೋಕೆ ಶುರು ಮಾಡಿದ್ದಾರೆ. ಆದ್ರೆ ಟಿಪಿಕಲ್ ಭಾರತೀಯ ಕುಟುಂಬಗಳಿಗೆ, ಪಿತೃ ಪ್ರಧಾನ ಕುಟುಂಬಗಳಿಗೆ ತಂದೆನೇ ಆಧಾರ. ಬರೋ ಆದಾಯದಲ್ಲಿ ಬಜೆಟಿಂಗ್ ಮಾಡಿಕೊಂಡು ಮನೆಯ ದಿನಸಿ, ಇಂಧನ, ಎಲ್ಲ ರೀತಿಯ ಬಿಲ್ಗಳು, ಕುಟುಂಬದ ಆರೋಗ್ಯ, ಬೇಕು ಬೇಡ, ಮೊಬೈಲ್, ಇ ಲರ್ನಿಂಗ್ಗೆ ಟ್ಯಾಬ್ಲೆಟ್, ಲ್ಯಾಪ್ಟಾಪ್, ಅವುಗಳಿಗೆ ಕರೆನ್ಸಿ, ಎಲ್ಲ ಖರ್ಚು ಅವಶ್ಯಕತೆಗಳನ್ನ ಫುಲ್ಫಿಲ್ ಮಾಡ್ಕೊಡ್ಬೇಕಾಗತ್ತೆ. ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು, ಕಾಲೇಜಿನ ಜೊತೆಗೆ ಟ್ಯೂಷನ್ ಫೀಸ್ ಕಟ್ಟಬೇಕು, ಕೆಲವೊಂದ್ಸಲ ಮನೆಯ ನಿರ್ವಹಣೆಗೆ ಸಾಲ ಮಾಡೋ ಪರಿಸ್ಥಿತಿ ಕೂಡ ಬರುತ್ತೆ. ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ತಂದೆ. ಇದೆಲ್ಲವನ್ನ ಬ್ಯಾಲೆನ್ಸ್ ಮಾಡೋಕೆ ತನ್ನ ಜೀವನವನ್ನೇ ಸವಿಸಿ ಒದ್ದಾಡಿ ಹಾಗಂತ ತೀರಾ ಸ್ಟ್ರೆಸ್ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಅದನ್ನು ಭಯ. ಆಮೇಲೆ ನಾನೇ ಅನಾರೋಗ್ಯಕ್ಕೀಡಾದ್ರೆ ಫ್ಯಾಮಿಲಿ ಕತೆ ಏನು, ಫ್ಯಾಮಿಲಿ ಕತೆ ಮುಂದೇನು, ಆದಾಯ ಎಲ್ಲಿಂದ ಬರುತ್ತೆ ಅಂತ ಜೀವನವನ್ನ ಸವಿಸ್ಬೇಕು ತಂದೆ. ಸೇಮ್ ಟೈಮ್ ಆರೋಗ್ಯನೂ ಹಾಳು ಮಾಡ್ಕೊಳಂಗಿಲ್ಲ. ಬಹಳ ವಿಚಿತ್ರ ಸನ್ನಿವೇಶದಲ್ಲಿ ಫಾದರ್ಸ್, ತಂದೆ ಇರ್ತಾರೆ. ಮಕ್ಕಳಿಗಾಗಿ ತ್ಯಾಗ. ಸ್ನೇಹಿತರ, ಒಬ್ಬ ತಂದೆ ತನ್ನ ಆದಾಯ, ತನ್ನ ಸ್ವಂತ ಆಕಾಂಕ್ಷೆ ಹಾಗೂ ಮಕ್ಕಳ ಕನಸುಗಳಿಗೆ ಸಾಕಾಗಲ್ಲ ಅಂತ ಗೊತ್ತಾದಾಗ ತನ್ನ ಒಂದೊಂದೇ ಕನಸುಗಳನ್ನ ಬದಿಗೆ ತಳ್ಳಿ ಮಕ್ಕಳ ಕನಸು ಆಕಾಂಕ್ಷೆಗಳನ್ನ ಪೂರೈಸೋಕೆ ಎಲ್ಲ ಶ್ರಮವನ್ನ ಆ ಕಡೆಗೆ ಡೈವರ್ಟ್ ಮಾಡ್ತಾರೆ. ಎಲ್ಲ ಆದಾಯವನ್ನ ಆ ಕಡೆ ಕಳಿಸ್ತಾರೆ. ಯಾವುದೇ ಕೊರತೆ ಬರದಂತೆ ಫ್ಯಾಮಿಲಿಯನ್ನ ನೋಡ್ಕೊಳ್ಳೋದೇ ಅವರ ಆದ್ಯತೆ ಆಗ್ಬಿಡುತ್ತೆ. ಮಕ್ಕಳಿಗೋಸ್ಕರ ತಮ್ಮ ಆಕಾಂಕ್ಷೆಗಳನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಎಷ್ಟೋ ತಂದೆಯಂದಿರು ವರ್ಷಕ್ಕೊಂದು ಬಟ್ಟೆ ತಗೊಂಡ್ರೆ ಹೆಚ್ಚು, ಇರೋ ಬಟ್ಟೆಗಳಲ್ಲೇ ಕಾಲ ಕಳೀತಾ ಇರ್ತಾರೆ.
ಕೆಲವೊಮ್ಮೆ ತಮ್ಮ ಹೆಲ್ತ್ ಕೇರ್ ಅನ್ನೇ ಬದಿಗಿಡ್ತಾರೆ. ಎಷ್ಟೋ ತಂದೆಯರಿಗೆ ತಮ್ಮ ಡ್ರೀಮ್ ಕಾರ್ ತಗೊಳ್ಳೋಕೆ ಆಗೋದೇ ಇಲ್ಲ. ಮಕ್ಕಳು ಕಾಲೇಜು ಮುಗಿಸೋ ಟೈಮ್ ಬಂದಾಗ ಅವರು ತಮ್ಮ ಪ್ಯಾಷನ್ ಫಾಲೋ ಮಾಡಬೇಕಾ ಅಥವಾ ಸೆಕ್ಯೂರ್ ಲೈಫ್ ಕೊಡೋ ಕೆಲ್ಸಕ್ಕೆ ಹೋಗ್ಬೇಕಾ ಅನ್ನೋ ಡಿಲೆಮಾ ತಂದೆ ಮಕ್ಕಳಿಗಿರುತ್ತೆ. ಹೆಚ್ಚಿನ ಪೋಷಕರು ಅಂತ ಟೈಮಲ್ಲಿ ಮಕ್ಕಳ ಪ್ಯಾಷನ್ಗೆ ಆದ್ಯತೆ ಕೊಡ್ತಾರೆ. ಜೊತೆಗೆ ಮಕ್ಕಳ ಎಜುಕೇಶನ್ ಜೊತೆಗೆ ಅವರ ಮದುವೆಗೂ ಸೇವಿಂಗ್ಸ್ ಮಾಡ್ತಾ ಹೋಗ್ತಾರೆ. ತಮ್ಮ ಲೈಫ್ ಟೈಮ್ ಸೇವಿಂಗ್ಸನ್ನು ಮಕ್ಕಳ ಎಜುಕೇಷನ್, ಮಕ್ಕಳ ಮದುವೆ, ಆಮೇಲೆ ಇವ್ರ ಜೀವನ ಮುಗಿಸಿ ಹೋದ್ಮೇಲೆ ಮಕ್ಕಳಿಗೇನಾದರೂ ಮಾಡಿಟ್ಟು ಹೋಗಬೇಕು ಆಸ್ತಿ ಅಂತೇಳಿ ಅದಕ್ಕೂ ಕೂಡ ಒದ್ದಾಡ್ತಾ ಇರ್ತಾರೆ. ಅವರಿಗೋಸ್ಕರಕ್ಕಿಂತ ಹೆಚ್ಚಾಗಿ ಇಂಥದ್ರಲ್ಲೇ ಜೀವನ ಕಳೀತಾರೆ. ತಮ್ಮೆಲ್ಲ ತ್ಯಾಗದ ಪ್ರತಿಫಲವನ್ನು ಮಕ್ಕಳ ಸಾಧನೆಯಲ್ಲಿ, ಅವರ ಖುಷಿಯಲ್ಲಿ ಕಾಣೋಕೆ ಇಚ್ಛೆ ಪಡ್ತಾರೆ. ತಮ್ಮ ತ್ಯಾಗಗಳು ಮಕ್ಕಳ ನಾಳೆಗಳನ್ನು ರೂಪಿಸುತ್ತೆ ಅಂತ ನಂಬಿರ್ತಾರೆ. ಮಕ್ಕಳು ಅಂದರೆ ಯಾರು? ಅದು ನಾವು ಹೋದ್ಮೇಲೆ ನಾವು ಮಕ್ಕಳ ರೂಪದಲ್ಲಿ ನಮ್ಮ ಲೈಫ್ ಇನ್ನೊಂದು ರೀತಿಯಲ್ಲಿ ಕಂಟಿನ್ಯೂ ಆಗುತ್ತೆ. ಮಕ್ಕಳು ಅಂದರೆ ನಮ್ಮ ಕಂಟಿನ್ಯೂಟಿ ಅಂತ ಹೇಳಿ ಫಾದರ್ಸ್ ನಂಬಿರ್ತಾರೆ. ಸ್ನೇಹಿತರೆ, ತಂದೆ ತಾಯಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಬದಿಗಿಟ್ಟು ತಮ್ಮ ಹೆಲ್ತ್ ಕೇರನ್ನೇ ಪೋಸ್ಟ್ಪೋನ್ ಮಾಡ್ತಾರೆ ಅಂತ ಹೇಳಿದ್ವಿ. ರೆಗ್ಯುಲರ್ ಹೆಲ್ತ್ ಚೆಕಪ್ ಮಿಸ್ ಮಾಡೋದು, BP ಶುಗರ್ ಲೆವೆಲ್ ನೆಗ್ಲೆಕ್ಟ್ ಮಾಡೋದು, ಅದರಿಂದ ಬರೋ ಕಣ್ಣಿನ ಸಮಸ್ಯೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡೋದು, ಕೆಲವೊಮ್ಮೆ ಸಣ್ಣ ಪುಟ್ಟ ಆಪರೇಷನ್ಗಳನ್ನೇ ಪೋಸ್ಟ್ಪೋನ್ ಮಾಡಿರೋ ಉದಾಹರಣೆಗಳು ಇವೆಲ್ಲ ಇದೆ. ಇದರಿಂದ ಅನಿರೀಕ್ಷಿತವಾಗಿ ಕುಟುಂಬಕ್ಕೆ ಸಂಕಷ್ಟ ಬರ್ಬೋದು. ಇಂಥ ಟೈಮಲ್ಲಿ ಕುಟುಂಬದ ಆಧಾರ ಸ್ತಂಭವಾಗಿರೋ ತಂದೆಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀರ್ಬೋದು. ನಮ್ಮ ದೇಶದಲ್ಲಿ ಹೆಚ್ಚಿನ ಮಿಡಲ್ ಕ್ಲಾಸ್ ಕುಟುಂಬಗಳ ಬಳಿ ಇನ್ಶೂರೆನ್ಸೇ ಇಲ್ಲ. ಆ ಕಾನ್ಸೆಪ್ಟೇ ಬಹಳ ದೂರದ ಮಾತು. ಇನ್ನೂ ಕೂಡ ಅದು ಬಹಳ ಆಶ್ಚರ್ಯದ ವಿಚಾರ. ಹೀಗಾಗಿ ಸ್ನೇಹಿತರೆ, 2 ಥರದ ಇನ್ಶೂರೆನ್ಸ್, ಬೇಸಿಕ್ ಇನ್ಶೂರೆನ್ಸ್ಗಳು, ಒಂದು ಟರ್ಮ್ ಇನ್ಶೂರೆನ್ಸ್, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್ ಅತ್ಯಂತ ಅವಶ್ಯಕ. ಇದರಲ್ಲಿ ಒಂದು ಟರ್ಮ್ ಇನ್ಶೂರೆನ್ಸ್, ಅದನ್ನ ಮಾಡಿಸಿದ್ರೆ ದುಡಿತಾ ಇರೋ ವ್ಯಕ್ತಿ ಸಡನ್ ಆಗಿ ಏನಾದರೂ ಇಲ್ಲ ಅಂತ ಆದ್ರೆ, ಅಂದ್ರೆ ಅವ್ರನ್ನ ಕಳ್ಕೊಳ್ಳೋ ಸಂದರ್ಭ ಬಂದ್ರೆ, ಆಗ ಅವರ ಆದಾಯದ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿ ಆ ನೋವಿನ ಜೊತೆಗೆ ಆರ್ಥಿಕವಾಗೂ ಕೂಡ ಬೀದಿಗೆ ಬೀಳೋದು ತಪ್ಪತ್ತೆ. ಫಾರ್ ಎಕ್ಸಾಂಪಲ್, ದುಡಿತಾ ಇರೋ ವ್ಯಕ್ತಿ ತಿಂಗಳಿಗೆ 500-1000 ರೂಪಾಯಿನೋ ಕಟ್ತಾ ಒಂದು 50 ಲಕ್ಷಕ್ಕೋ 1 ಕೋಟಿಗೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಟ್ಟಿದ್ರೆ ಆಗ ಏನಾಗುತ್ತೆ ಅಂತ ದುರದೃಷ್ಟಕರ ಸನ್ನಿವೇಶ ನಡೆದಾಗ ಆ ಅಮೌಂಟ್ 50 ಲಕ್ಷನೋ 1 ಕೋಟಿನೋ 2 ಕೋಟಿನೋ ಎಷ್ಟಕ್ಕೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸಿರ್ತಾರೆ, ಅಮೌಂಟ್ ಅಟ್ ಎ ಟೈಮ್ ಒನ್ ಶಾಟ್ನಲ್ಲಿ ಫ್ಯಾಮಿಲಿಗೆ ಸಿಗುತ್ತೆ. ಫ್ಯಾಮಿಲಿ ಆರ್ಥಿಕತೆಗಳನ್ನ ಮ್ಯಾನೇಜ್ ಮಾಡೋಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್. ಪ್ರತಿಯೊಬ್ಬರಿಗೂ ಕೂಡ ಈಗ ಆರೋಗ್ಯ ದೊಡ್ಡ ಚಾಲೆಂಜ್ ಆಗಿದೆ. ಅದರಲ್ಲೂ ಕೂಡ ವಯಸ್ಸು ಆಗ್ತಾ ಹೋಗ್ತಾ ಆರೋಗ್ಯದ ಚಾಲೆಂಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆರೋಗ್ಯದ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇತ್ತೀಚೆಗಂತೂ ಮೆಡಿಕಲ್ ಬಿಲ್ ಆಸ್ಪತ್ರೆಗೆ ಒಂದ್ಸಲಿ ದಾಖಲಾದರೆ ಯಾವ ರೀತಿ ಬ್ಲೇಡ್ ತರ ಕುಯ್ದು ಬಿಡುತ್ತೆ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಸೊ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂತ ಸನ್ನಿವೇಶ ಏನಾದರೂ ಬಂತು ಅಂದ್ರೂ ಕೂಡ, ಆರೋಗ್ಯದ ಸಮಸ್ಯೆಗಳು ಉಂಟಾಯಿತು ಅಂದ್ರೂ ಕೂಡ ಬಿಲ್ ಕಟ್ಟೋಕೆ ಇಡೀ ಸೇವಿಂಗ್ಸ್ನೆಲ್ಲ ಬ್ರೇಕ್ ಮಾಡಿ ಖಾಲಿ ಮಾಡಿಕೊಂಡು ಸಾಲನೂ ಮಾಡೋ ಪರಿಸ್ಥಿತಿ ಬರೋದಿಲ್ಲ. ಆ ಹೆಲ್ತ್ ಇನ್ಶೂರೆನ್ಸ್ ನೀವು ಎಷ್ಟಕ್ಕೆ ಮಾಡಿಸಿರ್ತೀರಿ? ಹೆಲ್ತ್ ಇನ್ಶೂರೆನ್ಸ್ ಉದಾಹರಣೆಗೆ 5 ಲಕ್ಷಕ್ಕ, 10 ಲಕ್ಷಕ್ಕ, 20 ಲಕ್ಷಕ್ಕ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಆ ಕಂಪ್ಲೀಟ್ ಹಾಸ್ಪಿಟಲ್ ಬಿಲ್ಲನ್ನು ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಕಟ್ಕೊಂಡ್ಬಿಡುತ್ತೆ. ಹಾಗಾಗಿ ಇವೆರಡು ಅತ್ಯಂತ ಬೇಸಿಕ್ ರೀತಿಯ 2 ಇನ್ಶೂರೆನ್ಸ್ಗಳು, ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್. ನಿಮ್ಮಲ್ಲಿ ಯಾರಿಗಾದರೂ ಆಸಕ್ತಿ ಇದ್ರೆ, ನಿಮ್ಮ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಕೊಡಬೇಕು, ನಾನು ಇಷ್ಟೆಲ್ಲ ತ್ಯಾಗಗಳನ್ನು ಮಾಡ್ತಾ ಇದ್ದೀನಿ ಫ್ಯಾಮಿಲಿಗೋಸ್ಕರ, ಇದೊಂದು ಮಾಡಿಲ್ಲ ಅಂತ ನಿಮ್ಮ ಮೈಂಡಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಜೊತೆಗೆ ನಿಮ್ಗಾಗಿರಲಿ ಅಥವಾ ಮಕ್ಕಳು ದುಡಿತಾ ಇರೋರು ಅಪ್ಪ ಅಮ್ಮನಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಇದ್ರೆ ಅಥವಾ ನಿಮಗೆ ಮಾಡಿಸ್ಬೇಕು ಅಂತ ಇದ್ರೆ ಅದಕ್ಕೆ ಹೆಲ್ತ್ ಇನ್ಶೂರೆನ್ಸನ್ನು 2 ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಕೊಟ್ಟಿರ್ತೀವಿ. ನೀವು ಆ ಲಿಂಕ್ಗಳನ್ನು ಚೆಕ್ ಮಾಡೋ ಮೂಲಕ ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳನ್ನು ಚೆಕ್ ಮಾಡಿ ಆಸಕ್ತಿ ಇದ್ದರೆ ಅಪ್ಲೈ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ನಾವು ಈ ಎಸೆನ್ಷಿಯಲ್ ಫಿನಾನ್ಷಿಯಲ್ ಪ್ರಾಡಕ್ಟ್ಗಳ ಲಿಂಕನ್ನು ನೀಡಿರ್ತೀವಿ. ಬುದ್ಧಿ ಕಲಿಸೋ ತಂದೆ. ಸ್ನೇಹಿತರೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅನ್ನೋದನ್ನ ನಿಜ. ಕುಟುಂಬ ಅಂದರೆ ಅದೊಂದು ಸಾಮಾಜಿಕ ಸಂಸ್ಥೆ ಥರ. ಸಾಮಾಜಿಕ ಶಿಕ್ಷಣ ಸಿಗೋದು ತಂದೆ ತಾಯಿಯಿಂದ. ಹೆಚ್ಚಿನ ಕೇಸ್ಗಳಲ್ಲಿ ತಾಯಿ ತಮ್ಮ ಮಕ್ಕಳನ್ನ ಹೆಚ್ಚು ಮುದ್ದು ಮಾಡ್ತಾರೆ. ತಂದೆ ಮುದ್ದು ಮಾಡಿದ್ರು ಅಲ್ಲಿ ಕೋಪ ಕೂಡ ಇರುತ್ತೆ. ತಮ್ಮ ಬಿಹೇವಿಯರ್ನಿಂದಲೇ ತಂದೆ ತಮ್ಮ ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳ್ತಾರೆ. ಹಿಂದಿನ ಜನರೇಷನ್ನಲ್ಲಿ ಮಕ್ಕಳಿಗೆ ಹೊರಗಿನ ಪ್ರಪಂಚದ ಪರಿಚಯ ಆಗ್ತಾ ಇದ್ದಿದ್ದು ಹೆಚ್ಚಿನ ಕೇಸ್ಗಳಲ್ಲಿ ತಂದೆಯಿಂದಲೇ. ತಂದೆ ಕ್ರಿಕೆಟ್ ನೋಡಿದ್ರೆ ಮಕ್ಕಳಿಗೂ ಕ್ರಿಕೆಟ್ ಕ್ರೇಜ್ ಹತ್ತುತ್ತೆ.
ತಂದೆಯ ಮ್ಯೂಸಿಕ್ ಸೆನ್ಸ್ ಮಕ್ಕಳ ಅಭಿರುಚಿಗೆ ಕಾರಣ ಆಗುತ್ತೆ. ಹೆಚ್ಚು ಕಮ್ಮಿ ಎಲ್ಲ ವಿಚಾರಗಳಲ್ಲೂ ಮಕ್ಕಳು ತಂದೆಯನ್ನ ಫಾಲೋ ಮಾಡ್ತಾರೆ, ರೋಲ್ ಮಾಡೆಲ್ ತರ ನೋಡ್ತಾರೆ. ಕೆಲಸಕ್ಕೆ ವ್ಯಾಲ್ಯೂ ಕೊಡೋದಾಗಿರ್ಬೋದು, ಮನೆಯ ಬಜೆಟಿಂಗ್, ಆರ್ಥಿಕ ಜವಾಬ್ದಾರಿ, ಜನರಿಗೆ ರೆಸ್ಪೆಕ್ಟ್ ಕೊಡೋದು, ಶಿಕ್ಷಣಕ್ಕೆ ಪ್ರಯಾರಿಟಿ ಕೊಡೋ ಮನೋಭಾವ ಬೆಳೆಯೋದು, ಬೇರೆ ಕುಟುಂಬಗಳಿಗೆ ಕಂಪೇರ್ ಮಾಡ್ಕೊಳ್ಳದೆ ಇರೋ ಸಂಪನ್ಮೂಲಗಳಿಗೆ ಅಡಾಪ್ಟ್ ಆಗೋದು, ಕುಟುಂಬಕ್ಕೆ ಇಂಪಾರ್ಟೆನ್ಸ್ ಕೊಡೋದು, ಮುಖ್ಯವಾಗಿ ಪ್ರಾಮಾಣಿಕತೆ, ಸ್ವಾಭಿಮಾನ, ಸುತ್ತಮುತ್ತಲ ಜನರ ಜೊತೆ ಯಾವ ರೀತಿ ಇರಬೇಕು, ಹೀಗೆ ಎಲ್ಲ ವಿಚಾರಗಳಿಗೂ ತಂದೆ ತಾಯಿ ಪ್ರೇರಣೆ ಆಗ್ತಾರೆ ಅಥವಾ ಆದರ್ಶ ಆಗ್ತಾರೆ. ಮಕ್ಕಳ ಫೇವರೆಟ್ ಅಪ್ಪ. ಸ್ನೇಹಿತರೆ, ತಂದೆ ಅಂದ್ರೆ ಪ್ರೊಟೆಕ್ಷನ್, ತಂದೆ ಅಂದ್ರೆ ಕೇರ್, ಲವ್. ಮಕ್ಕಳು ಸಾಧಿಸಿದ್ರೆ ಹೆಚ್ಚು ಖುಷಿ ಪಡೋದು ತಂದೆ. ಮಕ್ಕಳ ಸಾಧನೆ ಬಗ್ಗೆ ಊರೆಲ್ಲ ಹೇಳ್ಕೊಂಡು ಬರೋದು, ಸ್ವೀಟ್ ಹಂಚೋದು ತಂದೆ. ಅದೇ ರೀತಿ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋದು ತಂದೆ. ಕೆಲವೊಂದ್ಸಲ ಕೆಲಸದ ಕಾರಣದಿಂದಾಗಿ ಫ್ಯಾಮಿಲಿ ಜೊತೆ ಇರೋಕ್ಕಾಗಲ್ಲ, ಮನೆ ನಡೆಸೋಕ್ಕೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿ ದುಡಿತಾರೆ. ಹೆಣ್ಮಕ್ಳು ತಾಯಿ ಬಳಿ ಎಲ್ಲವನ್ನ ಹೇಳ್ಕೊಂಡ್ರು ತಂದೆಯನ್ನ ಜಾಸ್ತಿ ಪ್ರೀತಿಸ್ತಾರೆ. ಗಂಡು ಮಕ್ಕಳು ತಾಯಿ ಜೊತೆಗೆ ಕ್ಲೋಸ್ ಆಗಿದ್ರು ಅಪ್ಪನನ್ನ ಪೂಜಿಸ್ತಾರೆ. ತಂದೆ ಮಕ್ಕಳ ಬಾಂಧವ್ಯವನ್ನ ಪದಗಳಲ್ಲಿ ಹೇಳೋದು ಕಷ್ಟ. ಮಿಡಲ್ ಕ್ಲಾಸ್ ಕುಟುಂಬಗಳಲ್ಲಿ ತಂದೆ ಪಾತ್ರ ಬಹಳ ಮುಖ್ಯ. ಸೊ ಪ್ರತಿ ಮಗುವಿನ ಭವಿಷ್ಯ ರೂಪಿಸೋ ತಂದೆಗೆ, ಪ್ರತಿ ಕುಟುಂಬದ ಅನ್ಸಂಗ್ ಹೀರೋಗೆ ಹ್ಯಾಪಿ ಫಾದರ್ಸ್ ಡೇ. ಇನ್ನು ಸ್ನೇಹಿತರೆ, ಆಗಲೇ ನಿಮಗೆ ಹೇಳಿದ್ವಲ್ಲ, ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ನೀವು ಅದನ್ನು ಚೆಕ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.